ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಮುಖ್ಯಮಂತ್ರಿಯ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏನಿದು ಹಾಗಾದ್ರೆ? 1000 ಕೋಟಿ ಸೀಕ್ರೆಟ್. ರಾಹುಲ್ ಗಾಂಧಿ ಫ್ಯಾಮಿಲಿಗೆ ದುಡ್ಡು ಬರ್ತಿರೋದು ಎಲ್ಲಿಂದ? ಅಮೆರಿಕ ಲಿಂಕ್. ಮೋದಿ ವಿರುದ್ಧ ಅಮೆರಿಕ ಜೊತೆ ಕಾಂಪ್ರಮೈಸ್, ಕುತ್ತಿಗೆ ಹಿಡಿದು ಹೆಚ್ಚುತ್ತಿದ್ದಾರೆ ಅಂತೆಲ್ಲ ಮುಗಿಬಿದ್ದಿರುವ ರಾಹುಲ್ ಗಾಂಧಿ ಅವರ ಕುಟುಂಬಕ್ಕೆ ಎಲ್ಲಿಂದ ದುಡ್ಡು ಬರ್ತಿದೆ? ಬಿಜೆಪಿ ಈಗ ಪ್ರಹಾರ ನಡೆಸ್ತಿದೆ. ಆ ವಿಡಿಯೋ ಬೇರೆ ಸದ್ಯಕ್ಕೆ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಅಮೆರಿಕ ಜೊತೆಗಿನ ಟ್ರೇಡ್ ಡೀಲ್ ಸದ್ಯದ ಪರಿಸ್ಥಿತಿಯಲ್ಲಿ ಹೋಲ್ಡ್ಗೆ ಹೋಗಿದೆ. ಅಮೆರಿಕ ಜೊತೆ ಎಲ್ಲ ಮಾರೇ ಬಿಟ್ಟಿದ್ದಾರೆ ಅಂತಿರುವಂಥ ರಾಹುಲ್ ಗಾಂಧಿ ಅವರಿಗೆ ಟೈಟ್ ಸ್ಲ್ಯಾಪನ್ನು ಕೊಡ್ತಾ ಇದೆ ಕಮಲ ಪಡೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಈಗ ನರೇಂದ್ರ ಮೋದಿ ಅವರ ವಾಕ್ ಪ್ರಹಾರದ ಬೆನ್ನಲ್ಲೇ ಸಿಡಿದೆದ್ದಿದೆ. ಏನಂದ್ರು? ಯಾಕೆ ನೀವು ಬಟ್ಟೆ ಬಿಚ್ಚುತ್ತೀರಾ? ಸುಮ್ಮನೆ ಆಲ್ರೆಡಿ ಬೆತ್ತಲಾಗಿದ್ದೀರಾ ಅಂತ ಎಲ್ರಿಗೂ ಗೊತ್ತಲ್ವಾ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು ನರೇಂದ್ರ ಮೋದಿ ಅವರು. ಈ ದೇಶದ ಮಾನ ಮರ್ಯಾದೆ ತೆಗೆಯೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀರಾ ಅಂತ ಬಿಜೆಪಿ ತೀಕ್ಷ್ಣವಾದ ಪ್ರಹಾರವನ್ನು ನಡೆಸ್ತು. ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ಕೂಡ AI ಸಮಿಟ್ಟಲ್ಲಿ ಅರೆಬೆತ್ತಲೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಾಕ್ ಪ್ರಹಾರ ನಡೆಸಿದ್ರು. ನಾಚಿಕೆ ನಮ್ಗೆ ಯಾಕೆ ಆಗಬೇಕು, ನಿಮಗಾಗಬೇಕು, ನಿಮ್ಮ ಮಿನಿಸ್ಟ್ರುಗಳ ಹೆಸರು ಬಂದಿದೆ ಎಪ್ಸ್ಟೀನ್ ಫೈಲಲ್ಲಿ, ಅದು ಇದು ಅಂದ್ಕೊಂಡು ಅಮೆರಿಕ ಟ್ರೇಡ್ ಡೀಲು ಅಂದ್ಕೊಂಡು ಮತ್ತೆ ಅದೇ ವಿಚಾರ ಎಲ್ಲ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕೂಡ ಸಿಡಿದೆದ್ದು ತಮ್ಮ ಹೋರಾಟ ಮಾಡಿದವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ದೇಶಕ್ಕೆ ಇದು ಮುಜುಗರದ ಪರಿಸ್ಥಿತಿ ಅಂತ ಜನರ ಆಕ್ರೋಶವೂ ಸಿಡಿದಿದೆ. ಹೋರಾಟ ಆಗಿದೆ ದೇಶವ್ಯಾಪಿ. ಬಿಜೆಪಿದೊಂದೆಲ್ಲ ಜನನೂ ಕೂಡ ಕಾಂಗ್ರೆಸ್ಗೆ ಅಲ್ಲೇ AI ಸಮಿಟ್ ಹೊತ್ತಲ್ಲೇ ಆಕ್ರೋಶ ಹೊರಹಾಕಿದ್ದಾರೆ. ಇದೆಲ್ಲದರ ನಡುವೆ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಯಾರನ್ನ ಈಗ ಕಸ್ಟಡಿಗೆ ತಗೊಳ್ಳಲಾಗಿದೆಯಲ್ಲ, FIR ಬಿದ್ದಿದೆ, ಕಸ್ಟಡಿಗೆ ತಗೊಳ್ಳಲಾಗಿದೆ. ಮತ್ತು ನೇಪಾಳದ ಜೆನ್ಸಿ ಹೋರಾಟದ ರೀತಿ ದೇಶದ ವಿರುದ್ಧ ಸಂಚಾಗಿತ್ತು ಅಂತ ಪೊಲೀಸರು ರಿಪೋರ್ಟ್ ಕೊಟ್ಟಿದ್ದಾರೆ ಕೋರ್ಟ್ಗೆ. ಈ ಹೊತ್ತಲ್ಲಿ ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡಿ ಕಾಂಗ್ರೆಸ್ಸು ಅದು ಶಾಂತಿಯುತವಾದ ಹೋರಾಟ ಆಗಿತ್ತು ಅನ್ನೋ ಹಣೆಪಟ್ಟಿ ಬೇರೆ ಕಟ್ಟಿದೆ. ಸರಿ, ಶಾಂತಿಯುತವಾದ ಹೋರಾಟ ಅಂದರೆ ಇದೇನಾ? ಅಂಗಿ ಬಿಚ್ಚಿಕೊಂಡು ನಕ್ಸಲೈಟ್ಗಳ ಥರ, ಟೆರರಿಸ್ಟ್ಗಳ ಥರ, ಇಲ್ಲ ಯಾವುದೋ NGO ಥರ ಹೋರಾಟ ಮಾಡೋದು ಇದೇನಾ ಅಂತ ಬಿಜೆಪಿ ಮುಗಿಬಿದ್ದಿರೋದೀಗ. ಹೋರಾಟ ಬೇಡ ಅಂತ ಯಾರೂ ಹೇಳ್ತಿಲ್ಲ, ಆದರೆ ಹೋರಾಟ ಮಾಡುವ ಜಾಗ ಯಾವುದಾದ್ರೂ ದೇಶದಲ್ಲಿ ಅಥವಾ ಭಾರತದ ಬೇರೆ ಎಲ್ಲಾದ್ರೂ ವಿದೇಶಿ ಗಣ್ಯರು ಬಂದಾಗ ಜಾಗತಿಕವಾದ ಒಂದು ವೇದಿಕೆಯಲ್ಲಿ ಅಂಗಿ ಬಿಚ್ಚಿಕೊಂಡು ನಮ್ಮದೇ ದೇಶಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡೋದನ್ನು ನೋಡಿದ್ದೀರಾ? ಈ ರೀತಿ ಪ್ರೊಟೆಸ್ಟ್ಗಳನ್ನು, ಈ ಮಾದರಿ ಎಲ್ಲಿ ನಡೆಯುತ್ತೆ? ಸಾಮಾನ್ಯವಾಗಿ ಟೂಲ್ ಕಿಟ್ ಕೆಲಸ ಮಾಡುವಂಥ ಒಂದು NGO ಮೂಲಕ ನಡೆಯುತ್ತೆ. ಇಲ್ಲ ನಕ್ಸಲೈಟ್ಗಳ ಹೋರಾಟದ ರೀತಿ ಹಿಂಗಿರುತ್ತೆ. ಯಾರಿವರು ಏನು ಮಾಡ್ತಿದ್ದಾರೆ ಅಂತ ಬಿಜೆಪಿ ಮುಗಿಬಿದ್ದಿರೋದು ಸರಿ. ಕಾಂಪ್ರಮೈಸ್ಡ್ ಅಂತ ಮೋದಿ ವಿರುದ್ಧ ಹೇಳ್ತಿದ್ದಾರಲ್ಲ ಟ್ರಂಪ್ ವಿಚಾರದಲ್ಲಿ. ಅಮೆರಿಕ ಜೊತೆ ಕಾಂಪ್ರಮೈಸ್ ಆಗಿರೋದು ಯಾರು ಅಂತ ಗೊತ್ತಿಲ್ವಾ? ಹೆಂಗೆ ಬರುತ್ತೆ ಗಾಂಧಿ ಫ್ಯಾಮಿಲಿಗೆ ದುಡ್ಡು ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ ಅವರು. ವಿದೇಶಿ ಪ್ರವಾಸ ಅಷ್ಟಿಷ್ಟು ಮಾಡಲ್ಲ ಇವರು, ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾರೆ. ಒಂದೆರಡು ಚಟುವಟಿಕೆಗಳಿಲ್ಲ. ಇವ್ರಿಗೆ ದುಡ್ಡು ಎಲ್ಲಿಂದ ಬರ್ತಿದೆ ಅಂತ ತೆಗೆದ್ರೆ ಗೊತ್ತಾಗತ್ತೆ ಅನ್ನೋ ಮೂಲಕ ನಿಶಿಕಾಂತ್ ದುಬೆ ಅವರು ಅಮೆರಿಕದ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿರೋದು ರಾಹುಲ್ ಗಾಂಧಿ ಮತ್ತು ಅವರ ಫ್ಯಾಮಿಲಿ ಅಂತ ಮುಗಿಬಿದ್ದಿರೋದು. ದೇಶದ ವಿರುದ್ಧ ಕೆಲಸ ಮಾಡೋದನ್ನೇ ನೀವು ರೂಢಿಸ್ಕೊಂಡು ಬಿಟ್ಟಿದ್ದೀರಾ. ಯಾಕಂದರೆ ದೇಶದ ಪರವಾಗಿ ಕೆಲಸ ಮಾಡೋಕೆ ನಿಮಗೆ ಬ್ಲೂ ಪ್ರಿಂಟ್ ಇಲ್ಲ, ರೋಡ್ ಮ್ಯಾಪ್ ಇಲ್ಲ, ಯಾವುದೇ ಬಗೆಯಲ್ಲಿ ಭವಿಷ್ಯದ ಚಿಂತನೆಗಳಿಲ್ಲ ದೇಶ ಚೆನ್ನಾಗಾಗಬೇಕು ಅಂತ. ಹಾಗಾಗಿ ನೀವು ಹೋರಾಟ ಮಾಡುವುದನ್ನೇ ವೃತ್ತಿ ಮಾಡ್ಕೊಂಡಿದ್ದೀರಾ ಅಂತ ಮೋದಿ ಪಡೆ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಕೇಂದ್ರ ಸಚಿವರೆಲ್ಲ ಈಗ ಮುಗಿಬಿದ್ದಿದ್ದಾರೆ. ರಾಹುಲ್ ಗಾಂಧಿ ಈ ವರ್ತನೆ ಆಗಿದ್ದೇ ತಪ್ಪು. ಅದರ ಮೇಲೆ ಅದನ್ನು ಶಾಂತಿಯುತ ಹೋರಾಟ ಅಂತ ಕರೆದು ಅವರನ್ನು ಕಂಗ್ರ್ಯಾಚುಲೇಟ್ ಬೇರೆ ಮಾಡ್ತಿರೋದು ದೇಶ ವಿರೋಧಿಗಳು ಅನ್ನೋದನ್ನ ಈಗ ನೇರವಾಗಿ ಹೇಳ್ಕೊಳ್ಳೋಕೆ ಶುರು ಮಾಡಿಬಿಟ್ರ ಅಂತ ಬಿಜೆಪಿ ಮುಗಿಬಿತ್ತಿರೋದು ಒಂದು ಕಡೆ. ಸೊ ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲಿಂದ ಬರ್ತಿದೆ ದುಡ್ಡು ಅನ್ನೋ ಪ್ರಶ್ನೆ ಎದ್ದಿರುವಾಗಲೇ ನೋಡಿ ಇಲ್ಲೊಂದು ವಿಡಿಯೋ ವೈರಲ್ ಆಗಿದೆ. ಕಾಂಗ್ರೆಸ್ ಮುಖ್ಯಮಂತ್ರಿ ಆಡಿರೋ ಮಾತುಗಳು. 1000 ಕೋಟಿಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿಕೊಂಡು ಸಂಗ್ರಹ ಮಾಡಿ ರಾಹುಲ್ ಗಾಂಧಿ ಅಥವಾ ಗಾಂಧಿ ಫ್ಯಾಮಿಲಿಗೆ ಕೊಡೋದಂತೆ. ಏನಿದು ಅರ್ಥ ಏನು ಹಾಗಾದ್ರೆ? ಗ್ಯಾರಂಟಿಗಳಲ್ಲಿ ರಾಜ್ಯ ಮುಳುಗು ಹೋಗಿದೆ ಅಂತ ಹೇಳ್ತಿರೋ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನಮಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ, ಅಭಿವೃದ್ಧಿಗೆ ದುಡ್ಡಿಲ್ಲ, ಗ್ಯಾರಂಟಿ ಎಲ್ಲ ಮುಳುಗಿಸ್ಬಿಟ್ಟಿದೆ ಅಂತಿರೋ ರೇವಂತ್ ರೆಡ್ಡಿ ಅವರು ಸಂಕಷ್ಟದಲ್ಲಿರುವಂಥ ತೆಲಂಗಾಣದ ಮುಖ್ಯಮಂತ್ರಿ. ಕಷ್ಟ ಬಂದರೆ ಗಾಂಧಿ ಫ್ಯಾಮಿಲಿ ಅವ್ರಿಗೆ 1000 ಕೋಟಿ ನಾವೆಲ್ಲ ಕಾರ್ಯಕರ್ತರು ಕೈ ಜೋಡಿಸಿ ದುಡ್ಡು ಸೇರಿಸ್ಕೊಡ್ತೀವಿ ಅಂತಾರಲ್ಲ, ಏನಿದ್ರ ಅರ್ಥ? ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಗಾಂಧಿ ಫ್ಯಾಮಿಲಿ ರಾಜ್ಯಗಳನ್ನ ATM ಮಾಡ್ಕೊಂಡಿದೆಯಾ? ಎಲ್ಲಿಂದ ಬರುತ್ತೆ ಇವ್ರಿಗೆ ಸಾವಿರಾರು ಕೋಟಿ ದುಡ್ಡು ಕೈ ಜೋಡಿಸಿ ಕೊಡೋದಕ್ಕೆ ಕಾರ್ಯಕರ್ತರಿಗೆ? ರಾಜ್ಯದಲ್ಲಿ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ದುಡ್ಡಿಲ್ಲದೆ ಇರುವಾಗ
ಹೆಂಗ್ బరತ್ತೆ ఇవరికి ಅಂತ ముగిబితిరోದು ఆ వీడియో కూడా సిక్కాపట్టే వైరల్ ಆಗ್ತಿದೆ. మనమందరం గాంధీ కుటుంబానికి ఒకవేళ ఆర్థిక అవసరాలు ఉన్నాయి అని అంటే తలా ఓ చెయ్యి వేస్తే తెలంగాణ నుంచి 1000 కోట్లు పోగు చేసి ఇవ్వగలిగిన శక్తి ఈ రోజు కాంగ్రెస్ పార్టీ కార్యకర్తలకు ఉన్నది. ಸೊ ಕಾಂಗ್ರೆಸ್ ಹೇಳ್ತಿರೋದೇ ಒಂದು ಮಾಡ್ತಿರೋದೇ ಒಂದು ಅಂತ ಮುಗಿಬಿದ್ದಿದ್ದಾರೆ ಬಿಜೆಪಿಗರು. ಈ ವಿಡಿಯೋ ಬಿಟ್ಟು ಮತ್ತು ಅಮೆರಿಕ ಲಿಂಕ್ ಹೊರಗಡೆ ಬರಲಿ ಅಂತ ಸವಾಲು ಹಾಕಿರೋದು. ಕಾಂಗ್ರೆಸ್ಗೂ ಅಮೆರಿಕಾಗೂ ಕಾಂಗ್ರೆಸ್ಗೂ ವಿದೇಶಕ್ಕೂ ಏನು ಲಿಂಕ್ ಇದೆ ಅನ್ನೋ ಪ್ರಶ್ನೆಯನ್ನ ಇಟ್ಟು ಒಂದು ಕಡೆ, ಮತ್ತೊಂದು ಕಡೆ ಟ್ರೇಡ್ ಡೀಲು ಅಯ್ಯೋ ಎಲ್ಲ ಆಗೋಯ್ತು, ಎಲ್ಲ ಆಡ್ಬಿಟ್ಬಿಡ್ತು. ಟ್ರೇಡ್ ಡೀಲು ಹೋಲ್ಡ್ ಆಗಿಬಿಟ್ಟಿದೆ. ಯಾಕೆ? 15% ಟ್ಯಾರಿಫ್, 10% ಕೋರ್ಟ್ ಇಂಟರ್ವೆನ್ಷನಲ್ಲಿ ಅಮೆರಿಕ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಈ ದೊಡ್ಡ ತೆರಿಗೆನ ಹಾಕೋದಿಕ್ಕೆ ಆಗಲ್ಲ, ಅದು ಅಮೆರಿಕ ಕಾಂಗ್ರೆಸ್ಸಲ್ಲಿ ಅಂದರೆ ಸಂಸತ್ತಲ್ಲಿ ಪಾಸ್ ಆಗಬೇಕು. ಈ ರೀತಿ ತೀರ್ಮಾನ ಅಲ್ಲಿ ಅಧ್ಯಕ್ಷರು ತಗೊಳ್ಳೋಕೆ ಸಾಧ್ಯವಿಲ್ಲ ಅಂತ ಟ್ರಂಪ್ಗೆ ಶಾಕ್ ಕೊಟ್ಟಿದ್ದು. ಅದಾದಮೇಲೆ 15% ಒಂದು ಘೋಷಣೆ ಮಾಡಿದ್ದು. ಅಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಟ್ರಂಪ್ ನಡೆ ಕಾನೂನು ಬಾಹಿರ ಅಂತ ಅದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಆಗ್ತಿದೆ. ಈ ಹೊತ್ತಲ್ಲಿ ಭಾರತ ಟ್ರೇಡ್ ಡೀಲ್ ಇಷ್ಟೆಲ್ಲ ಗೊಂದಲಗಳ ನಡುವೆ ಯಾಕಾಗಬೇಕು, ಒಂದು ಕ್ಲಾರಿಟಿಗೆ ಬರಬೇಕು ಅಂತ ಅಮೆರಿಕ ಜೊತೆಗೆ ಟ್ರೇಡ್ ಡೀಲನ್ನು ಹೋಲ್ಡ್ಗಿಟ್ಟಿದೆ. ಹೋದವ್ರನ್ನ ವಾಪಸ್ ಕರೆಸ್ಕೊಳ್ಳಂದ್ರೆ ನಮ್ಮ ಯೂನಿಯನ್ ಹೋಗಬೇಕಿತ್ತು, ಅವರನ್ನೆಲ್ಲ ಈಗ ಸದ್ಯಕ್ಕೆ ಹಾಗೆ ಕೂರಿಸಿರೋದು. ಸೊ ಟ್ರೇಡ್ ಡೀಲ್ ಆಗೇ ಹೋಯ್ತು ಅಂತಿದ್ದಾರಲ್ಲ, ಎಲ್ಲಾಗಿದೆ? ಇಂಟರಿಮ್ ಅಗ್ರಿಮೆಂಟ್ಗೂ ಕೂಡ ಫೈನಲ್ ಟಚ್ ಸಿಕ್ಕಿಲ್ಲ. ಅಂಥದ್ರಲ್ಲಿ ಟ್ರೇಡ್ ಡೀಲೇ ಆಗೋಯ್ತು ಅಂತ ಮುಗಿಬೀಳ್ತಿರೋದು, ದೇಶವನ್ನು ದಾರಿ ತಪ್ಪಿಸ್ತಿರೋದು ತಪ್ಪಲ್ವಾ? ದೇಶದ ಬಗ್ಗೆ, ಅದು ಕೂಡ ಜಾಗತಿಕ ವೇದಿಕೆಯಲ್ಲಿ ಈ ರೀತಿ ನಡ್ಕೊಂಡಿದ್ದು ದೇಶದ ಮಾನ ಮರ್ಯಾದೆ ಹರಾಜು ಮಾಡ್ದಂಗೆ ಅಲ್ವಾ ಅನ್ನುವಂಥ ಆಕ್ರೋಶ ಸಿಡಿದಿರೋದು. ರಾಹುಲ್ ಗಾಂಧಿಯವರು ಇಷ್ಟು ದಿನ ವಿದೇಶದಲ್ಲಿ ಹೋಗಿ ದೇಶಕ್ಕೆ ಅವಮಾನ ಮಾಡ್ತಿದ್ರು, ಈಗ ದೇಶದ ಒಳಗಡೆನೇ ಶುರು ಮಾಡಿಬಿಟ್ರ, ಅದು NGOಗಳ ಸಪೋರ್ಟಿಂದ ಅಂತ ಬಿಜೆಪಿ ಹರಿಹಾಯ್ತಾ ಇದೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.